Dr. Ambedkarism! Dr. Ambedkarism! Dr. Ambedkarism! Down, down! Down, down! Down, down! Down, down! ಇರೋದು 4 ತಿಂಗಳು ಪಾಪ ಕೌನ್ಸಿಲರ್ಗಳು ಬೇಜಾರಾಗಿಬಿಡ್ತಾರೆ ಬಟ್ ಶಿಕ್ಷೆ ಬರುತ್ತೆ. ಆ ಕೌನ್ಸಿಲ್ ಬಾಡಿನಲ್ಲಿ ತಪ್ಪು ಮಾಡಿರೋರ ಮೇಲೆಲ್ಲ ಶಿಕ್ಷೆ ಬಂದರೆ ಅದರಲ್ಲಿ ನಾನು ಎಸ್ಕೇಪ್ ಆಗ್ತೇನೆ. ನನ್ನ ಕಂಪ್ಲೇಂಟ್ ನಾನೇ. ಯಾರು ಕೊಟ್ಟಿಲ್ವೋ ಪಾಪ ಅವ್ರು ಸಿಕ್ಕಾಕೊಂಡ್ರೆ ನಾನು ಜವಾಬ್ದಾರಿ ಇಲ್ಲ. ಕೌನ್ಸಿಲ್ ಬಾಡಿ ಅದು ಕೊಲೆ ಮಾಡೋರಿಗೆ ಅಬೇಟರ್ ಇಲ್ವಾ, ಅವ್ರ ಜೊತೆಲಿ ಉದ್ದಾರ ಅರ್ಥ. ಈಗ ಯಾರೋ ಏನೋ ಕೇಳಿಲ್ಲ ಸುಮ್ಮನೆ ಕೂತ್ಕೊಂಡು ಬಿದ್ದರೆ ನೀವು ಅವ್ರ ಜೊತೆಲಿ ಇದೇನು ಅರ್ಥ. ಆಲ್ರೆಡಿ ಜಡ್ಜ್ಮೆಂಟೂ ಇದೆ. ಕೌನ್ಸಿಲರು ಅಡ್ಮಿನಿಸ್ಟ್ರೇಷನ್ ಕೊಲೀಡ್ ಆಗಿ ಇಂಥ ದುಡ್ಡು 170 crores ಲಾಸ್ ಮಾಡಿದ್ದಾರೆ ಜಡ್ಜ್ಮೆಂಟ್ ಇದೆ. ಅದ್ಮೇಲೆ ಇವ್ರು ಹೈಕೋರ್ಟ್ಗೆ ಹೋಗಿರೋದು, ಅದ್ಮೇಲೆ ಜಡ್ಜ್ಮೆಂಟ್ ಕೊಟ್ಟಿರೋದು. ಇವರು ಆ ಜಡ್ಜ್ಮೆಂಟ್ ಕೊಟ್ಟಿರೋದನ್ನೇ ನ್ಯಾಯಮೂರ್ತಿಗಳನ್ನೇ ಕೋರ್ಟನ್ನೇ ನ್ಯಾಯಮೂರ್ತಿಗಳು ಕೊಟ್ಟಿರೋ ತೀರ್ಪನ್ನೇ ಮಾರ್ಕರಿ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಫುಟ್ಪಾತ್ನಲ್ಲಿ ನಾನು ಆಕ್ಷನ್ ಬರ್ತೀನಿ, ಏನು ಮಾಡ್ತಾರೋ ಮಾಡ್ಕೊಳ್ರಿ ಇಲ್ಲ ಅಂದರೆ ಡಿಫೆಮೇಟ್ರಿ ನಾವು ಹೋಗ್ಬೇಕಾ ಇಲ್ವಾ? ಡಿಫೆಮೇಟ್ರಿ ನಾನು ಹೋಗಿದ್ರೆ ಇವ್ರಿಗೆ ಶಿಕ್ಷೆ ಸಿಗ್ಬೇಕಿಲ್ವಾ? ಆಸ್ ಎ ಅಡ್ವೊಕೇಟ್, ಆಸ್ ಎ ಕೌನ್ಸಿಲರ್, ಆಸ್ ಎನ್ ex-MLA, ಈಸ್ ಇಟ್ ನಾಟ್ ಹೀನಿಯಸ್ ಕ್ರೈಮ್ ಎಗೇನ್ಸ್ಟ್ ದ ಜುಡಿಷರಿ? ಡಬಲ್ ಬೆಂಚಿನ ಕೊಟ್ಟಿರೋದನ್ನ ನೀವು ಅವಮಾನ ಮಾಡೋ ಥರ ಫುಟ್ಪಾತ್ ಅವ್ರಿಗೆ ನಾನು ಆಕ್ಷನ್ ಬಿಡ್ತೇನೋ? ಅಂಗಡಿಗಳಲ್ಲಿರೋರನ್ನ ವಸೂಲು ಮಾಡಿ ಕೋಟಿಗರಂಗೆ ನಾನು ದುಡ್ಡು ಹಾಕ್ಕೊಂಡಿದ್ದೇನೋ? ಅವ್ರಿಗೇನು ಆಕ್ಷನ್ ಬೇಡ ಅನ್ನೋದಾ? ಹೇಳಿ. ನನ್ನ ಮನೆ ಹತ್ರ ಡ್ರೈನೇಜ್ ಅಂಡರ್ಗ್ರೌಂಡ್ ಹಾಕಿದ್ದೀರಿ ಹೇಳಿದಿರಲ್ವಾ ನೀವು? ಈ ಪ್ರೋಗ್ರಾಮ್ ತಗೊಂಡು ಬಂದಿದ್ದೆ ನಾನೇ 2004ನಲ್ಲಿ. ಏನ್ರಿ ಮೂರು ಮನೆಗೆ ಕೊಟ್ಟಿದ್ದಾರೆ, ಮೇಲಿರೋ ಮನೆಗಳ ಅಂತ ಕೊಟ್ಟಿಲ್ಲ ಅಂದರೆ ಆ ಎಲೆಕ್ಟ್ರಿಸಿಟಿ ಬಂದು ನೋಡಿಬಿಟ್ಟು ನಾನು ನೋಡ್ಕೊಳ್ತೇನೆ ಸರ್, ನಾಳೆ ಬರ್ತೇನೆ ಸರ್, ಇದು ಉತ್ತರನಾ? ಅಂಡರ್ಗ್ರೌಂಡ್ ಡ್ರೈನೇಜ್ ಇರೋ ಟೈಮ್ನಲ್ಲಿ ಡ್ರೈನೇಜಲ್ಲಿ ಹೆಂಗ್ರಿ ಬರುತ್ತೆ? ತಪ್ಪು ಇಲ್ವಾ? ಇದಕ್ಕೆ ಉತ್ತರ ಕೊಡೋದು ಯಾರು? ಅಧ್ಯಕ್ಷರು ಇರಬೇಕಾ ಅಥವಾ ಇಂಜಿನಿಯರ್ ಕಮಿಷನರ್ ಇರಬೇಕಾ? ಅಧ್ಯಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರು. ಯಾವ ಕೇಳಿದ್ರು ಪಾಪ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ, ಅವ್ರು ಓದಿರೋರೆ. ಅದು ಆಮೇಲೆ ಕೊಡ್ತೇನೋ? ಏನು ಕೌನ್ಸಿಲ್ ಬಾಡಿ ನಡೆಯೋದು ಇವತ್ತು, ಆಮೇಲೆ ಉತ್ತರ ಕೊಡ್ತೀರಾ ನೀವು? ಇದು ಕೌನ್ಸಿಲ್ ಬಾಡಿನಾ? ಇನ್ನು ಏನಾದ್ರು ಕೇಳಬೇಕಂದ್ರೆ ಕೇಳಿ. ಈಗ ಪೊಲೀಸ್ ಅವ್ರನ್ನ ಹಾಕ್ಬಿಟ್ಟಿದ್ದಾರೆ, ಯಾವ ಬಡ್ಜೆಟ್ ಮೀಟಿಂಗ್ ನಡೀತಾ ಇದೆ, ಯಾರು ಒಳಗಡೆ ಬರಬಾರ್ದು, ಏನೋ MLA ಜನ ಮಾತ್ರ ಒಳಗಡೆ ಬಿಟ್ಟಿದ್ದಾರೆ. ಪೊಲೀಸರು ನಾನು ತೋರಿಸಿದ್ದೇನೆ, ಅವರೆಲ್ಲ ಯಾರಂದ್ರೆ ಓಡೋಡ್ತಾರೆ. ಹಂಗಾದ್ರೆ ನನಗೆ ಗೊತ್ತಿರೋದು ಪೊಲೀಸವ್ರಿಗೆ ಗೊತ್ತಿಲ್ವೇ? ಇದು ಪೊಲೀಸ್ ರಾಜ್ಯನಾ? ಪಬ್ಲಿಕ್ ರಾಜ್ಯ ರೀ. ಯಾರಿದ್ರು ಸತ್ಯಾಂಶ ಇರಬೇಕು. ಈಗ ಜನ ನಾನು ಪ್ರೆಸ್ಗೆ ಏನು ಕೊಡ್ತಾ ಇದ್ದೇನೋ ಅವ್ರಿಗೆಲ್ಲ ಮತ್ತೆ ಹೋಗಿ ನಾನು ಹೇಳೋಕ್ಕಾಗುತ್ತಾ? ಈಗ ಅವ್ರು ಒಳಗಡೆ ಬಂದರೆ ಏನೋ ವೆಪನ್ಸ್ ತಗೊಂಡು ಬಂದುಬಿಡ್ತಾರಾ? ಇಲ್ಲ ಅಲ್ಲಿ ಬೀದಿನಲ್ಲಿ ನಾನು ಹೋದರೆ ಜಾಮ್ ಆಗುತ್ತೆ, ಜಾಮ್ ಆಗಿದ್ರೆ ಪಬ್ಲಿಕ್ ತೊಂದರೆ ಆಗುತ್ತೆ. ಪಬ್ಲಿಕ್ ನನ್ನ ಬೈತಾರೆ, ಪೊಲೀಸವರು ಬೈಯೋದಿಲ್ಲ. ஆனால் ಇವ್ರು ಹೇಳೋದೇನೋ ಪಬ್ಲಿಕ್ ತೊಂದರೆ ಆಗುತ್ತೆ ಅಲ್ಲ. ಪಬ್ಲಿಕ್ ಏನಕ್ಕೋಸ್ಕರ ತೊಂದರೆ? ನೀವು ಅವ್ರು ಒಳಗಡೆ ಬಿಟ್ಟರೆ ಪಬ್ಲಿಕ್ ತೊಂದರೆ ಆಗೋದಿಲ್ಲ. ಹಾಗಾದ್ರೆ ಪೊಲೀಸ್ ಕರೆಕ್ಟ್ ಆಗಿದ್ದಾರಾ? ಯಾರು ಅಧಿಕಾರದ್ರು ಅವ್ರ ಜೊತೆಲಿ ಹೋಗೋದು ಪೊಲೀಸವರು ಇದ್ದಾರಾ? ಹಂಗೆ ತಪ್ಪದು. ನಾವು ಧರಣೆ ಮಾಡ್ತೀವಿ ಅಂಬೇಡ್ಕರ್ ಮುಂದೆ ಅಂದರೆ ಪಬ್ಲಿಕ್ ಜನ ಬರ್ತಾರೋ, ಏನಕ್ಕೋಸ್ಕರ ಧರ್ನಾ ಕೂತ್ಕೊಂಡಿದ್ದಾರೋ? ಈಗ ನಿಮ್ಮ ಹತ್ರ ಮಾತಾಡೋದೆಲ್ಲ ಪ್ರತಿಯೊಬ್ಬರು ವಾಟ್ಸಪ್ಪಲ್ಲಿ ನೋಡ್ಕೊಂಡಿರೋಕ್ಕಾಗುತ್ತಾ? ಎಲ್ಲರೂ ಕೇಳ್ಕೊಳ್ತಾರೋ ಅದನ್ನ ಅಡ್ಡ ಮಾಡ್ತಾರೆ. ಓಕೆ, ಅದು ಏನಂದರೆ ಪವರ್ ಅವ್ರ ಹತ್ರ ಇದೆ, ಮುನ್ಸಿಪಾಲ್ಟಿ ಹತ್ರ, MLA ಹತ್ರ. ಆದ್ದರಿಂದ ಪೊಲೀಸ್ ನಮ್ಮ ಜೋಬ್ನಲ್ಲಿ ಇದೆ ಹೇಳ್ತಾರೆ. ನಮಗೆ ಪೊಲೀಸ್ ಜೋಬ್ನಲ್ಲಿ ಬೇಡ, ನಮ್ಮ ಶೋಲ್ಡರ್ನಲ್ಲಿ ಬೇಡ. ಸತ್ಯ ಮುಂದೆ ಇರಿ ಏನು ಹೇಳ್ತೀವಿ. ನೆಕ್ಸ್ಟ್ ಬಜೆಟ್ ಇದರಲ್ಲಿ ಅಟೆಂಡ್ ಮಾಡ್ತೀರಾ ಸರ್? ಬಜೆಟ್ಗೆ ಏನು ಅಟೆಂಡ್ ಮಾಡಬೇಕು? ಇದಕ್ಕೆ ಉತ್ತರ ಕೊಡೋದು ಯೋಗಿತಲ್ಲ ಇವ್ರಿಗೂ. ಬಜೆಟ್ನಲ್ಲಿ ಉತ್ತರ ಕೊಡ್ತಾರಾ? ಬಜೆಟ್ನಲ್ಲಿ ಉತ್ತರ ಕೊಡೋದಂದ್ರೆ ಬರೀ 13 ಪಾಯಿಂಟ್ಗಳು ಕೊಟ್ಟಿರ್ಬೇಕಲ್ವಾ? ಅಂದರೆ ಬಜೆಟ್ ಮೀಟಿಂಗ್ಗೆ ಬಾಯ್ಕಾಟ್ ಮಾಡ್ತೀರಾ, ಜನ ಮುಂದೆ ಹೋಗ್ತೀರಾ? ಜನ ಮುಂದೆ ಹೋಗ್ತೇನೋ? ಈಗ ಹೇಳ್ಕೊಂಡಿರೋದಲ್ಲ ಜನಕ್ಕೆ. ಬಜೆಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಾಗಬೇಕಿಲ್ವಾ? ನೀವು ಓದ್ಕೊಂಡು ಹೋಗೋದು, ಆಮೇಲೆ ಕೂತ್ಕೊಳ್ಳೋದೆ. ಟೈಮ್ ಆಯಿತು ಊಟ ಕೊಡ್ತಾರೆ. ಯಾರ್ದು? ಪಬ್ಲಿಕ್ ದುಡ್ಡಿನಲ್ಲಿ. ತಿನ್ಬಿಟ್ಟು ಹೋಗೋದು ನಾನು ಬಂದಿರೋದು ಇಲ್ಲ. ಮೀಟಿಂಗು ಈಗ ಅಟೆಂಡ್ ಮಾಡಿದ್ದಾನೆ, ಬಂದಿದೆ ನಾವು. ಬಜೆಟ್ ಮೀಟಿಂಗ್ ಉತ್ತರ ಇದು ರೇ ABCD ಹೇಳ್ಕೊಡೋ ಟೀಚರೇ ಸರಿ ಇಲ್ಲ ಅಂದರೆ ನಾನು ಕಾಲೇಜಿಗೆ ಹೋಗೋಕ್ಕಾಗುತ್ತಾ? ನರ್ಸರಿನಲ್ಲಿ ನೀವು ಹೇಳ್ಕೊಡೋಕೆ ಯೋಗಿತಿಲ್ಲ, ಇನ್ನು ಮತ್ತೆ ನಾನು ಡಿಗ್ರಿ ಕ್ಲಾಸ್ ಕೇಳೋಕ್ಕಾಗುತ್ತಾ? ನೀವು ಹೇಳಿಪ್ಪ ನಾವು ಹೋಗಿ ಬೇಕಾದ್ರೆ ಬರ್ತೇನಾ? ಇದಕ್ಕೆ ಉತ್ತರ ಕೊಡೋಕ್ಕಾಗಿಲ್ವೇ? ಹಿಂಗೆ ನೋಡ್ತಾರ ಅಧ್ಯಕ್ಷರು, ಹಂಗೆ ಕಮಿಷನರು ಹಂಗೆ ನೋಡ್ತಾರ, ಅಲ್ಲಿ ಇಂಜಿನಿಯರು. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರು ಮಾತಾಡಬೇಕು? ನೀವೆಲ್ಲ ನೋಡಿದ್ದು ತಾನೆ ಪ್ರೆಸ್ ಅವರು. ಆ ಯಮನ ಕೇಳಿದರೆ 17 ಕೋಟಿ ಇದ್ದರೆ ನನಗೆ 14 ಕೋಟಿ ಬಂದಿದ್ದೇನೆ. ಯಾರು ಫಿನಾನ್ಸ್? ನಾನು ಕೇಳಿದ ಮೇಲೆ ಫಿನಾನ್ಸ್ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ಮುಂದೆ ಯಾರು ಉತ್ತರ ಕೊಟ್ಕೊಂಡಿರೋದು? ತಪ್ಪಿಲ್ವಾ? ಇದು ಕಂಟ್ರೋಲ್ ಯಾರು ಮಾಡಿರಬೇಕು? ಅಧ್ಯಕ್ಷ.
ಯಾರು ಫಿನಾನ್ಸ್ ಬಡ್ಜೆಟ್ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಇರಿ ಹೇಳ್ಬೇಕಿಲ್ವಾ? ಒಂದು ಮಾತು ಹೇಳಿದಾರಾ? ಇದು ಏನೋ ಗೊತ್ತಿಲ್ಲ ಹತ್ರ ನಾವು ಕೂತ್ಕೊಂಡು ಮಾತಾಡಿದರೆ ನಾನು ಮೂರ್ಖನಾಗಿರೋಕ್ಕೆ ಸರಿ ಇಲ್ಲ. ನನ್ನ ಜನ ಏನೋ ಅಷ್ಟು ದಡ್ರು ಇಲ್ಲ. KGFನಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತಿದೆ. ಎಲ್ಲರೂ ಬರೋಕ್ಕಾಗೋದಿಲ್ಲ, ಕೆಲವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೋ. ಆದ್ದರಿಂದ ನಾವು ಬೈಕಾಟ್ ಮಾಡ್ತೀವಿ. ನಾನು ಮಾತಾಡೋದಕ್ಕೆ ಉತ್ತರ ಕೊಟ್ಟಿಲ್ಲ. ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕೊಡೋದಕ್ಕೆ. ಮೀಡಿಯಾ ಯಾರು ಬರಬಾರ್ದು ಎಮ್ಮನ್ನ ಕೇಳಿದ್ರು. ಇಲ್ಲಿ ಮೀಡಿಯಾ ಇರೋರು ಪ್ರಿಂಟಿಂಗ್ ಮೀಡಿಯಾ ಬರಬೇಕು, ಸೋಷಿಯಲ್ ಮೀಡಿಯಾ ವಾಟ್ಸಪ್ ಮೀಡಿಯಾ ಬರಬಾರ್ದು ಹೇಳಿದಾರೆ ಇಲ್ವಾ? ಅಮ್ಮ ಏನು ಹೇಳಿದಾರೆ? ನಾನು ಪ್ರಿಂಟಿಂಗ್ ಪ್ರೆಸ್ ಹೇಳಿದ್ರು. ಹಂಗಿದ್ರೆ ಅಲ್ಲಿ ಕ್ಯಾಮ್ರಾ ತೊಗೊಂಡಿದ್ದಾನೆ, ಅವ್ನು ಯಾರು ಕಂಟ್ರೋಲು? ಮುನ್ಸಿಪಾಲ್ಟಿ. ನಾವು ಭಾಷೆ ಮಾಡೋದಿಲ್ಲ, ಅವ್ನು ಕೊಡ್ತಾನ ಕಟ್ ಮಾಡಿಬಿಡ್ತಾನೆ. ಅದು ಯಾರಿಗಾಗ ಗೊತ್ತಾಗುತ್ತಾ? ಇಲ್ಲ. ಅವ್ರನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅಂದರೆ ಸೈಲೆನ್ಸ್ ಆಗುತ್ತೆ, ಅದಕ್ಕೆ ಉತ್ತರ ಕೊಡೋದಿಲ್ಲ. ಅವರು ಮುನ್ಸಿಪಾಲ್ಟಿ ಕ್ಯಾಮ್ರಾ ಮ್ಯಾನ್ ಅಂತಾರೆ. ಮುನ್ಸಿಪಾಲ್ಟಿ ಅಪಾಯಿಂಟ್ಮೆಂಟ್ ಮಾಡಿದಾರಾ? ರೆಸಲ್ಯೂಷನಲ್ಲಿ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರಾ? ನಾವೆಲ್ಲ ಸೇರಿಸಿ ಅವ್ರು ಇಟ್ಟಿದ್ವಾ? ಏಕೈಕ ಮಾಡೋದಕ್ಕೆ ಯಾರ ಅಪ್ಪನ ಊಟದ ದುಡ್ಡು ಇದ್ದು? ಪಬ್ಲಿಕ್ ದುಡ್ಡು. ಅಧಿಕಾರ ಅವ್ರಿಗಿಲ್ಲ. ಇದಕ್ಕೆ DC ಅವರು ಏನಾದರೂ ಶಾಮೀಲಾಗಿ ನಾವು ಕೊಟ್ಟಿರೋ ಕಂಪ್ಲೇಂಟ್ಗಳ ಮೇಲೆ ಈಗ ಏನು ಮಾತಾಡಿದ್ರೆ DC ಅವ್ರಿಗೆ ಗೊತ್ತಾಗಬೇಕು. ನಾವು ಅವ್ರಿಗೆ ಪತ್ರ ಬರೆದಿದ್ವಿ. ನಾನು ಇದ್ರ ಮೇಲೆ ಹೈಯರ್ ಆಫೀಸರ್ ತಗೊಂಡು ಹೋಗ್ತೇನೆ. ಟಾಯ್ಲೆಟ್ ಕಟ್ಟಬೇಕು, ಮಾಡರ್ನ್ ಟಾಯ್ಲೆಟ್ 25 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಫಂಡು. ಅದು ಕೋರ್ಟ್ಲ ಕಟ್ಟಬೇಕು ಅಂತ ಸ್ಯಾಂಕ್ಷನ್ ಆಗಿರೋದು. ಕೋರ್ಟ್ನಲ್ಲಿರೋ ಪಬ್ಲಿಕ್ಕು ಮತ್ತು ಅಡ್ವೊಕೇಟ್ಗಳಿಗೂ ಮಾಡರ್ನ್ 5 ಸ್ಟಾರ್ ಹೋಟೆಲ್ ಥರ. ಯಾತಕ್ಕೆ ಕಟ್ಟಿಲ್ಲ ಅಂದರೆ ಅವರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ನಲ್ಲಿ ಕಟ್ಟೋದಕ್ಕೆ. ಲೆಟರ್ನಲ್ಲಿ ಕೊಟ್ಟಿದ್ದಾರಾ? ನಿಮಗೆ ಪರ್ಮಿಷನ್ ಇಲ್ಲನಾ? ಅದು ಕಟ್ಟಿದ್ದಾರೆ. ಎಲ್ಲಿ ಕಟ್ಟಿದ್ದಾರೋ? ತಹಸೀಲ್ದಾರ್ ಆಫೀಸ್ನಲ್ಲಿ. ಯಾರು ಅದಕ್ಕೆ ಅಧಿಕಾರ ಕೊಟ್ಟಿರೋದು? DC ಕೊಟ್ಟಿದ್ದಾರೋ? DCಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಡೈವರ್ಟ್ ಮಾಡೋ ಅಧಿಕಾರ ಇದ್ರೆ ಸಂತೋಷ. ಅದು ಮಾಡೋಕೆ ಹಂಗೆ ಬರುತ್ತಾ? ನೋಡಲ್ ಆಫೀಸರ್ ಅವರೇ DC. ನೋಡಲ್ ಆಫೀಸರ್ ಅವರೇ. ನಮಗೂ ಗೊತ್ತಿದೆ. ನಾನು ಸುಮಾರು IAS ಆಫೀಸರ್ಗಳ ಮುಂದೆ ಮಾತಾಡಿರೋದನ್ನು ಅಸೆಂಬ್ಲಿ ಹಾಲ್ನಲ್ಲಿ. ನೋಡಲ್ ಆಫೀಸರ್ಗೂ ನೋಡೋಕೆ ಟೈಮ್ ಇಲ್ಲ. ஆனால் ಮುನ್ಸಿಪಾಲ್ಟಿಲಿ ಬಂದರೆ ಪೊಲೀಸು ಯಾರು ಒಳಗೆ ಪಬ್ಲಿಕ್ ಹೋಗ್ಬಾರ್ದು. DC ಹೋಗಿದ್ದಾರೆ. ಏನಕ್ಕೋಸ್ಕರ ಹೋಗಿದ್ದಾರೆ DC? ಇದೆಲ್ಲ ವಿಚಾರಣೆ ಮಾಡೋಕೆ, ಇದೆಲ್ಲ ಭಾಷೆ ಮಾಡೋಂಥ ಕೌನ್ಸಿಲ್ ಮಾಡಿ. ಆದ್ದರಿಂದ ಈ ಕೌನ್ಸಿಲ್ ಹಸ್ ಬಿನ್ ಫೇಲ್, ಅಡ್ಮಿನಿಸ್ಟ್ರೇಷನ್ ಹಸ್ ಬಿನ್ ಫೇಲ್. ಬರೀ ಬ್ರೈವ್ ಲಂಚ ತಗೊಂಡು ಮುಚ್ಚುಮರೆಯೋದಕ್ಕೆ ಮೀಟಿಂಗ್ ನಡೀತಾರೆ. வெளியே வந்து பப்ளிக் பார்க்கறதுக்கு அவங்க இடம் கொடுக்குறாங்க. அமூர் சிட்டி 150 கோடி, தண்ணிக்கு 60 கோடி. அதெல்லாம் பப்ளிக் போய் சேரணும் இல்லையா? பப்ளிக் ஏமாத்துறதுக்கு தானே. உங்களுக்கு சரியான ஆன்சர் கொடுக்காதனால இது வந்து எனக்கு முதல்ல ஆன்சரை கொடுக்கல அத்தியட்சர். பார்த்துக்கு தர உள்ளோ. Down down! Down down! Down down! Down down! Down down! Down down! ನಮ್ಮ ಜನಕ್ಕೆ ನಮ್ಮ ಜನಕ್ಕೆ ಹೋರಾಟ ಮಾಡೋದಕ್ಕೆ ಗೊತ್ತಿಲ್ಲ. ಈಗ RPI ಮೀನ್ಸ್ ಸೈಲೆನ್ಸ್ ಪೀಪಲ್. RPI ಅವರು ಗಲಾಟೆ ಮಾಡೋದು ಅದು ಏನು ಗೊತ್ತಿಲ್ಲ. ಇವ್ರಿಗೆ ಧಿಕ್ಕಾರ ಒಳಗಡೆನೇ ಹೇಳ್ಬಿಟ್ಟೆ. ನಾನು ಬೈಕಾಟ್ ಮಾಡ್ತೀನಿ ಒಳಗಡೆನೇ ಹೇಳ್ಬಿಟ್ಟೆನು. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಹತ್ರ ಅಂತ. ಸಿಟಿ ಮುನ್ಸಿಪಾಲ್ಟಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋರು 440 ಕೋಟಿಗಳು, ವಾಟರ್ಗಂತ 100 ಕೋಟಿಗಳು, ಇದಕ್ಕೂ ವಾರ್ಡ್ಗೆ 2 ಕೋಟಿಗಳು ಇರಿದ್ರೆ ಒಳಗಡೆ ಕೇಬಲ್ TV ಕೊಟ್ಟು ಜನ ನೋಡಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಏನು ಹೇಳ್ತಾರಪ್ಪ ಅಧ್ಯಕ್ಷರು? ಎಲ್ಲಿಯಾದ್ರೂ ನೋಡಿದ ಈ ಭಿಕ್ಷಾ ಥರ ಮುನ್ಸಿಪಾಲ್ಟಿನೇ ಇದಕ್ಕೊಂದು ಬೋರ್ಡ್ ಬೇಕಾ? ಭಿಕ್ಷಾ ತಗೊಳ್ಳೋರು ಪಂಚಾಯತ್ನಲ್ಲಿ ಇರ್ತಾನ್ರಿ ಲೈವ್. ಟೌನ್ ಮುನ್ಸಿಪಾಲ್ಟಿನಲ್ಲಿ ಲೈವ್ ಇಡ್ತಾನೋ. ಸಿಟಿ ಮುನ್ಸಿಪಾಲ್ಟಿ ಕೋಟ್ಯಾಂತರ ರೂಪಾಯಿ MLA ತಗೊಂಡು ಬರೋದು ಬಾಯಿ ಮುಗ್ಗುದೇ ಕೋಟಿಗಳು. ಈಗ ಹೊಸ ಇಂಡಸ್ಟ್ರಿ ತಗೊಂಡು ಬರ್ತೇನೋ. ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆಗಳು 1000 ಮನೆಗಳು. ಹೇಗೆ 1000 ಮನೆಗೆ ನೀರು ಹೆಂಗಂತ ಕೊಡ್ತೀರಿ? ಬೇತಮಂಗಲ ತಿಂದುಬಿಟ್ಟಿದ್ದಾರೆ, ಅಮೃತ್ ಸಿಟಿನ ತಿಂದುಬಿಟ್ಟಿದ್ದಾರೆ. ಅವರು ವಾಟರ್ ಬೋರ್ಡ್ ಅವರು ಏನು ಮಾಡಿದ್ದಾರೆ ಅದನ್ನು ತಗೊಂಡು ಬಂದು ಹ್ಯಾಂಡ್ ಓವರ್ ಮಾಡೋದು ಕೇಳ್ತಾರೋ. DC ಅವ್ರು ಹೇಳಿದ್ದಾರೆ ಹ್ಯಾಂಡ್ ಓವರ್ ಮಾಡೋದಕ್ಕೆ. DC ಅವ್ರಿಗೆ ಹೇಳ್ಬೇಕಲ್ವಾ? ಅಮೃತ್ ಸಿಟಿಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿರೋದ್ರಿಂದ ಡ್ರೈನೇಜ್ ಯಾಕೆ ಬರುತ್ತೆ? ಎಲ್ಲ ಅಂಡರ್ಗ್ರೌಂಡ್ನಲ್ಲಿ ಹೋಗ್ಬೇಕಲ್ಲ. ಅದಕ್ಕೆ ಉತ್ತರ ಕೊಡೋದಕ್ಕೆ ಮುನ್ಸಿಪಾಲ್ಟಿಗೆ ಹೋಗಿದ್ದಿಲ್ಲ, ಒಬ್ಬರಿಗೆ ಇಲ್ಲ. ಅಧ್ಯಕ್ಷರು ಕೇಳಿದರೆ ಕಮಿಷನರ್ ಕೇಳ್ತಾರೆ. ಕಮಿಷನರ್ ಸೈಲೆಂಟ್ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉತ್ತರ ಕೊಡ್ತಾರೆ. ಇದು ಮುನ್ಸಿಪಾಲ್ಟಿನಾ? ಇದಕ್ಕೆ ಸಿಬ್ಬಂದಿಗಲ್ಲ. ಇವ್ರಿಗೂ ರಕ್ಷಣೆ ಕೊಡೋದಕ್ಕೆ ಪೊಲೀಸ್ ಹೆಂಗಿದೆ?
ಯಾರು ರಕ್ಷಣೆ ಕೊಡೋದು? ಗೋಲ್ ಮಾಲ್ ಮಾಡೋದು, ಲೂಟಿ ಮಾಡಿ ತಿನ್ನೋರ್ಗೂ, ಉತ್ತರ ಕೊಡೋದಕ್ಕೆ ಯೋಗ್ಯತೆ ಇಲ್ಲದವ್ರಿಗೂ ರಕ್ಷಣಾ ಪೊಲೀಸ್ ಅವರು. ಸಾಮಾನ್ಯ ಮಕ್ಕಳು ಟ್ಯಾಕ್ಸ್ ಕಟ್ಟಿರೋರು ನಾವು ಹೊರಗಡೆ ಹೋದ್ರೆ ಅನ್ಟಚಬಲ್ ಥರ ನಮ್ಮನ್ನು ಹೊರಗಡೆ ಇರಿ ಹೇಳ್ತಾರೆ. ಎಂಥ ಪೊಲೀಸ್ ರಾಜ್ಯ ಇದು? ಪೊಲೀಸ್ ರಾಜ್ಯನ ಇಲ್ವಾ? ಅವ್ರೇನು ಹೇಳ್ತಾರೋ, ನಮ್ಗೆ ಅಧ್ಯಕ್ಷರು ಹೇಳಿದಾರೋ ರಕ್ಷಣೆ ಕೊಡಬೇಕು ಅನ್ನೋ. ಲೂಟಿ ಮಾಡೋರನ್ನ ಹೇಳ್ತಾನೋ, ಸ್ವಾಮಿ ನಾನು ಕೊಲೆ ಮಾಡಿಬಿಟ್ಟಿದ್ದಾನೋ, ಕಳ್ತನ ಮಾಡಿಬಿಟ್ಟಿದ್ದಾನೋ, ನಾನು ಹೊಡಿಬಾರ್ದು, ನನಗೆ ರಕ್ಷಣೆ ಕೊಡಿ, ಹೋದ್ರೆ ಜನ ನನಗೆ ಹೊಡಿತಾರೋ, ರಕ್ಷಣೆ ಕೊಡೋದನ್ನ ಅವ್ರು ಕರ್ಕೊಂಡು ಹೋಗಿ ಸ್ಟೇಷನ್ ಕೋರ್ಟ್ನಲ್ಲಿ ಬಿಡ್ತಾರೆ. ಆ ಥರ ಗತಿ ಆಗಿದೆ ಮುನ್ಸಿಪಾಲಿಟಿನೂ ಬೈಕಾಟ್ ಮಾಡಿ ಬಂದಿದೇನು. ಆದ್ದರಿಂದ ಅಧ್ಯಕ್ಷರಿಗೂ ಒಂದು ಧಿಕ್ಕಾರ, ಕಮಿಷನರ್ಗೆ ಧಿಕ್ಕಾರ, ಅಲ್ಲಿ ಸಿಬ್ಬಂದಿಗಳಿಗೆ ಧಿಕ್ಕಾರ. ಇದನ್ನೆಲ್ಲ ನಮ್ಮ MLA ಬಂದು ಹೋಗಿರೋದು ಏನೇನು ನಡೀತಾ ಇದೆ, ಹೆಂಗೆ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು, ಅದೆಲ್ಲ ಏನಕ್ಕಿಲ್ಲ. ನಾನು ವಸೂಲಿ ಮಾಡಬೇಕು ಏನೋ, ಅದು ಪ್ರೂಫ್ ಇದ್ದಾನೆ, ಪ್ರೂಫ್ ಲೋಕಾಯುಕ್ತ ಅವ್ರು ತೋರಿಸಿ ಕೊಟ್ಟಿದ್ದೇನು, ಜಡ್ಜ್ಮೆಂಟ್ಗೆ ವೆಯ್ಟ್ ಮಾಡಿದ್ದೇವೆ ನಾವು. ಈಗ ಲೋಕಾಯುಕ್ತ ಹೋಗ್ತೇನೆ. ಆ ಪೊಲೀಸ್ ಅವ್ರು ತಗೊಳ್ಳೋದೆಲ್ಲ ಮರ್ಚಿಬಿಡ್ರಿ, ಎಲೆಕ್ಷನ್ ಬರುತ್ತೆ, ಆಮೇಲೆ ನಮ್ಮನ್ನ ಅವರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕೆ ಬಿಡೋದಿಲ್ಲ. ಬನ್ನಿ ಸರ್, ನೇರವಾಗಿ ತಗೊಳ್ಳಿ, ಏನೋ ನಮ್ಗೆ ಏನಾದ್ಮೇಲೆ ಇದೆಲ್ಲ. ಬಿಕಾಸ್ ಐ ಆಮ್ ಕ್ಲೀನ್ ಹ್ಯಾಂಡೆಡ್ ಮ್ಯಾನ್. ಸಂಬಳ ತಗೊಳ್ಳೋದ ಕೌನ್ಸಿಲರ್ ನಾನು ಒಬ್ಬನೇ. ನನಗೆ ಸಂಬಳ ಬೇಡ ಅಂತ ಹೇಳಿದ್ದೇನೋ, ಯಾವ್ದಾದ್ರೆ ಪೆನ್ಷನ್ ಬರ್ತಾ ಇದೆ, ಅಷ್ಟು ಸಾಕು. ನಾವು ಬಂದಿರೋದು ಜನಕ್ಕೆ ಸಹಾಯ ಮಾಡೋದು ಬೇಕು. ಅಲ್ಲಿ ನಡೀತಾ ಇದೆ ಒಳಗಡೆ ಉತ್ತರ ಕೊಡೋದಕ್ಕಿಲ್ಲ. ಅಧ್ಯಕ್ಷರು ಉತ್ತರ ಕೊಡೋದಕ್ಕೆ ಕಮಿಷನರ್ ಹೇಳ್ತಾ ಇದ್ದಾರೆ. ತಪ್ಪಿಲ್ವಾ? ಪ್ರೆಸ್ ಅವರನ್ನು ನೀವು ಯೋಚನೆ ಮಾಡಿ. ಇಂಥ ಪಿಕ್ಚರ್ ತಗೊಳ್ಳೋ ಮುನ್ಸಿಪಾಲಿಟಿ ಎಲ್ಲಿಯಾದಿದ? ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಾರಪ್ಪ. ಟೌನ್ ಮುನ್ಸಿಪಾಲಿಟಿ ಪಂಚಾಯತಿನಲ್ಲಿ ಕೊಡ್ತಾ ಇದ್ದಾರ. ಇದು ಸಿಟಿ ಮುನ್ಸಿಪಾಲಿಟಿ, ನಂಬರ್ 1 ಸಿಟಿ. ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ಕೋಟಿಗಳ ಬಗ್ಗೆ ಮಾತಾಡೋದು ನಿಮ್ಗೆ ಏನು ಯೋಗ್ಯತೆ? ಇಷ್ಟು ಕೋಟಿ ನೀರಿಗೂ, ಇಷ್ಟು ಕೋಟಿ ನಾವು ಅಮೂರ್ ಸಿಟಿಗೆ ಮಾತಾಡೋದಕ್ಕೆ ಯೋಗ್ಯತಿಲ್ಲ. ಅದು ಮುನ್ಸಿಪಾಲಿಟಿ ಇವ್ರಿಗೆ ಬೋರ್ಡ್ಗೆ ಹಾಕೋದಕ್ಕೆ ಯೋಗ್ಯತಿಲ್ಲ. ಇದರಲ್ಲಿ ನನಗೆ ಭಾಳ ಅನ್ಯಾಯ ಆಗಿದ್ದಾರೆ. ಒಳಗಡೆ ಹೇಳ್ಬಿಟ್ಟು ನಾವು ಬೈಕಾಟ್ ಮಾಡ್ತೀವಿ. ಪ್ರೆಸ್ ಮುಂದೆನೆ, ಪ್ರೆಸ್ ಅವ್ರಿಗೂ ಹೇಳಿದ್ದೇನೋ, ಇವ್ರಿಗೊಂದು ಬೋರ್ಡ್ ಒಂದು ಕೇಡ, ಅದೆಲ್ಲ ಬೊಮ್ಮೆಗಳು ಬೇರೆ ಹಾಕ್ಕೊಂಡಿದ್ದಾರೆ. ದುಡ್ಡು ಇಲ್ಲದ ಜಾಗ ಬೊಮ್ಮೆಗಳು ಗುಡಿಸೈಕೆ ಸೋಡಿಯಂ ಲೈಟ್ ಕೇಳ್ತಾ ಇದ್ದಾರೆ. ಅಂತ ಹೇಳಿ ಬಂದಿದ್ದೇನೋ. ಇಷ್ಟೇ. ಜೈ ಭೀಮ್, ಜೈ ಭೀಮ್. நான் சொன்னது கரெக்டா? எங்க கிருஷ்ணமூர்த்தி அவரு படிச்ச ரிப்போர்ட்ருங்கன்னு ஸோ அதை கேட்டாங்கல்ல. சும்மா இருக்கிறவங்களாம் அவரை கூட ரிப்போர்ட்ருன்னு கேட்டாங்கல்ல. நான் மீடியா இல்லை, பிரிண்டிங் ப்ரெஸ் நாங்கள் அடிச்சிச்சா திருப்பி கேட்டது லேடி தான், உத்தரா கூட்டுறது லேடி தான். அந்த மாதிரி கோல்டன் லேடிஸ் ஆர் ஆல்வேஸ் கோல்டன். 30% ஆர் உமன் இஸ் ரியல் கோல்டு. உழுதுறது ரோல் கோல்டு. உங்கள் பஞ்சாயத்தில் கூட லைவ் வைக்கிறாங்க. சிட்டி முனிசிபாலிட்டி இன்ஃப்ராஸ்ட்ரக்சர் இல்லைன்னா அப்போ காசு இல்லைன்னு அர்த்தம். ஒரே ஒரு நாளில் ஃபிக்ஸ் பண்ணுறாங்க. 14 கோடி 2 நாளில் செலவு பண்ணிக்கிறான்னு சொல்கிறாங்க. உள்ளோ பெம்மல் கொடுத்த 14 கோடி 2 நாளில் செலவு பண்ணிட்டாங்கம்மா. லைட்டுக்கு 10 லட்சம் 5 லட்சம்னு. ஏன்னா ஒரு வாரத்துக்கு முன்னே மெசேஜ் கொடுத்தோம், 10 நாளைக்கு முன்னே மெசேஜ் மீடியாவில் வந்துருக்குது இன்ஃப்ராஸ்ட்ரக்சரில். அப்போனா பயம். ராஜேந்திர இருக்கிற வரைக்கும் முனிசிபாலிட்டியில் பயம் இருக்கணும். அவங்க ஒப்பெல்லாம் தாத்தாவது அவரே ஒன்றும் பண்ண முடியாது. அந்த பயம் இல்லைனாக்கா ஆடாது. லோகாயுக்தா உள்ளே சொல்கிறாங்க, நாங்கள் லோகாயுக்த கொடுத்துருக்கீன்னு. லೋಕಾಯುಕ್ತ ಅವರು ಹೋಗಲಿ, ಕೌನ್ಸಿಲ್ ಮಾತಾಡಿದ್ದಾರೆ. ಲೋಕಾಯುಕ್ತ ಹೋಗ್ತೀವಿ. ನಾನು ಲೋಕಾಯುಕ್ತ ஏற்கனவே போயிட்டு இருக்கிறேன். முக்கிய எடுக்கணும். முக்கிய மேலே வந்து உசுருக்குதா இல்லையான்றது லோகாயுக்தா டிசைட் பண்ணணும். அது ஒன்றும் கொஞ்சம் நல்லது.